ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PTV ನ್ಯೂಸ್ ಕನ್ನಡ. ನಾನು ಚಂದ್ರಿಕಾ. ವಿಶೇಷ ಸುದ್ದಿಗಳಿಗಾಗಿ ನಮ್ಮ PTV ನ್ಯೂಸ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಸೊ ಇವತ್ತಿನ ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು SIR. ಪ್ರತಿಯೊಬ್ಬರು ಮನೆಗೂ SIR ಹೋಗ್ಬಿಟ್ಟು BLO ಅಧಿಕಾರಿಗಳು ಪರಿಶೀಲನೆ ಮಾಡಿ ಒಂದು ತಮ್ಮ ಕೆಲಸವನ್ನು ಸರಿಯಾಗಿ ನಿಭಾಯಿಸ್ತಾ ಇದ್ದಾರಾ ಎಂಬುದೇ ನಮ್ಮ ಒಂದು ಪ್ರಶ್ನೆ ಆಗಿರುವಂಥದ್ದು. ಸುಮಾರು ಕರ್ನಾಟಕ ರಾಜ್ಯದ ಸುತ್ತಮುತ್ತ ಎಲ್ಲಾ ಒಂದು ನಗರಗಳಿಗೆ ಹೋಗ್ಬಿಟ್ಟು BLO ಅಧಿಕಾರಿಗಳು SIR ನ ತನಿಖೆ ಮಾಡಬೇಕು ಅಂತಂದು ಅಧಿಕಾರಿಗಳು ಸ್ಪಷ್ಟವಾಗಿ ತಿಳಿಸಿದ್ದಾರೆ. SIR ಮೀನ್ಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಸೊ SIR ಎಂಬುದು ಪ್ರತಿಯೊಬ್ಬ ಭಾರತೀಯ ಚುನಾವಣಾ ಒಂದು ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡಬೇಕು ಅಂತಂದು ಅಧಿಕಾರಿಗಳು ಈ ಒಂದು ಕ್ರಮನ ಜಾರಿಗೆ ತಗೊಂಡ್ಬಂದಿದ್ದಾರೆ. ಯಾಕಪ್ಪ ಅಂದ್ರೆ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಬಂದು ವಾಸ ಮಾಡುವಂತರು ತಮ್ಮ ಅನಧಿಕೃತವಾಗಿ ಒಂದು ID ಕಾರ್ಡ್ ಆಗಿರ್ಬೋದು, ಬೇರೆ ಬೇರೆ ಒಂದು ಸರ್ಕಾರದ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತದನ್ನ ನಿಭಾಯಿಸ್ತಾ ಇರೋದ್ರಿಂದ ಅದನ್ನ ಸಡಿಲಿಕೆಗೊಳಿಸಬೇಕು ಅಂತ ಒಂದು ಅಧಿಕಾರಿಗಳು ಈ ಒಂದು ಕ್ರಮನ ಜಾರಿಗೆ ತಂದಿದ್ದಾರೆ. ಆದ್ರೆ ಈ ಒಂದು SIR ಪ್ರಕ್ರಿಯೆ ಎಲ್ಲಾ ಕಡೆ ಸರಿಯಾಗಿ ನಡೀತಾ ಇದೆನಾ ಎಂಬ ಪ್ರಶ್ನೆ ಈಗ ನಮ್ಮ ಒಂದು ರಾಜ್ಯದಲ್ಲಿ ನಡೀತಾ ಇದೆ. ಈಗ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನ್ಯೂಸ್ ಚಾನೆಲ್ ಮಾಧ್ಯಮಗಳ ಮುಂದೆ ದೊಡ್ಡದಾಗಿ ಮಾಧ್ಯಮಗಳ ಮುಂದೆ ನಿಂತು ಮಾತಾಡಿದ್ದಾರೆ. ಪ್ರತಿಯೊಬ್ರು ಮನೆಗೆ ಹೋಗಿ SIR ಪ್ರಕ್ರಿಯೆ ನಡೆಸಬೇಕು, ಪರಿಶೀಲನೆ ಮಾಡಬೇಕು, ಪ್ರತಿಯೊಬ್ಬರ ಮತದಾರ ಪಟ್ಟಿಯನ್ನು ಪರಿಶೀಲಿಸಬೇಕು ಅಂತಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆದ್ರೆ ಇದು ಎಲ್ಲಾ ಕಡೆಗೂ ನಡೀತಾ ಇದ್ದೇನೆ ಎಂಬ ಒಂದು ಪ್ರಶ್ನೆ ಈಗ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ. ಸೊ ನೀವು ನೋಡಿರ್ಬೋದು, ತುಂಬಾ ವಿಡಿಯೋಗಳಲ್ಲಿ ಹಲವಾರು ಸಮಸ್ಯೆಗಳು ಕಾಣಿಸ್ತಾ ಇದೆ. ಮೈಸೂರು ಆಗಿರ್ಬೋದು, ಬೆಂಗಳೂರಿನ ಸುತ್ತಮುತ್ತ ಗ್ರಾಮದಲ್ಲಿ ಎಲ್ಲೂ ಸಹ ಮನೆಗೆ ಹೋಗಿ SIR ಪರಿಶೀಲನೆ ನಡೀತಾ ಇಲ್ಲ. ಎಲ್ಲ ಒಂದು ಅಂಗನವಾಡಿ ಕೇಂದ್ರದಲ್ಲಾಗಿರ್ಬೋದು ಅಥವಾ ಸ್ಕೂಲ್ಗಳಲ್ಲಾಗಿರ್ಬೋದು ಅಥವಾ ಮಸೀದಿಗಳಲ್ಲಿ SIR ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಹಾಗಾಗಿ BLO ಅಧಿಕಾರಿಗಳು ಸರಿಯಾದ ರೀತಿಯ ಕ್ರಮನ ತಗೊಂತಾ ಇಲ್ಲ. ಅದರಲ್ಲೂ BLO ಅಧಿಕಾರಿಗಳು ಸರಿಯಾಗಿ ನಡೆಸ್ತಾ ಇಲ್ಲ ಅಂದ್ರೆ BLE ಅಧಿಕಾರಿಗಳು ಹೋಗ್ಬಿಟ್ಟು ಈ ಒಂದು ಪರಿಶೀಲನೆ ಮಾಡಬೇಕು ಅಂತಂದು ಹೇಳ್ತಾ ಇದ್ದಾರೆ. ಬಟ್ ಯಾವುದೇ ರೀತಿಯಾಗಿ ಕ್ರಮನ ಸರ್ಕಾರ ಹೇಳಿರುವಂತ ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಅಂತ ಅಂದು ಪ್ರತಿಯೊಬ್ಬ ಸಾರ್ವಜನಿಕರು ತಿಳಿಸ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಎಷ್ಟೋ ಕಡೆ ಸ್ಥಳೀಯರು ಸಹ ವಿಡಿಯೋ ಮಾಡ್ಬಿಟ್ಟು ತೋರಿಸ್ತಾ ಇರುವಂತದ್ದು SIR ಪ್ರಕ್ರಿಯೆ ಮನೆಗೆ ಹೋಗಿ ಮಾಡ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಪ್ರತಿಯೊಬ್ಬ ಅಧಿಕಾರಿಗಳು ಇದನ್ನ ಗಮನದಲ್ಲಿ ಇಟ್ಟುಕೊಂಡು ನಿಮ್ಗೆ ಕೊಟ್ಟಿರುವಂತಹ ಕೆಲಸನ ಸರಿಯಾಗಿ ಪಾಲಿಸ್ಬೇಕಾಗುತ್ತೆ. SIR ಪ್ರಕ್ರಿಯೆ ಅಂತ ಅಂದ್ರೆ ಎಷ್ಟೋ ಜನ ಇಲ್ಲಿಗಲ್ ಆಗಿ ಒಂದು ನಾವು ಕೂಡ ಒಂದು ಭಾರತದ ಪ್ರಜೆ, ಅದರಲ್ಲೂ ಕರ್ನಾಟಕದವರು ಅಂತ ಕೂಡ ಇಲ್ಲಿಗಲ್ ಆಗಿ ವೋಟರ್ ID ಆಗಿರ್ಬೋದು, ಆಧಾರ್ ಕಾರ್ಡ್ಗಳನ್ನ ಒಂದು ಫೇಕ್ ಆಗಿ ಮಾಡ್ತಾ ಇರುವಂತ ಅದರಿಂದ ಸರ್ಕಾರದ ಸೌಲಭ್ಯಗಳನ್ನ ಪಡ್ಕೊಂತಾ ಇದ್ದಾರೆ. ಹಾಗಾಗಿ ಆದಷ್ಟು ಈಗ ಮುಂಚಿತವಾಗಿ ಒಂದು ವಾರದ ಹಿಂದೆನೆ ನಮ್ಗೆ SIR ಪ್ರಕ್ರಿಯೆ ಪ್ರತಿಯೊಬ್ರು ಸಹ ಮನೆಗೆ ಹೋಗಿ ಪರಿಶೀಲಿಸಬೇಕು ಅಂತ ಹೇಳ್ತಿರುವಂತದ್ದು. ಎಷ್ಟೋ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, BLO ಅಧಿಕಾರಿಗಳು ಆಗಿರ್ಬೋದು, ಗ್ರಾಮ ಪಂಚಾಯತಿಯಿಂದ ಅವ್ರಿಗೆ ಸೆಲೆಕ್ಟ್ ಮಾಡಿ ಕಳಿಸಿರ್ತಾರೆ. ನೀವು ಹೋಗ್ಬಿಟ್ಟು BLO ಅಧಿಕಾರಿಗಳು ನೀವು SIR ಪ್ರಕ್ರಿಯೆನ ಮಾಡಬೇಕು ಅಂತ ಹೇಳಿರುವಂತದ್ದು. ಆದ್ರೆ ಯಾರು ಸಹ ಇದನ್ನ ಪಾಲಿಸ್ತಾ ಇಲ್ಲ. 100% ಅಲ್ಲಿ ಆಲ್ಮೋಸ್ಟ್ ಒಂದು 40% ಅವರು ಅವ್ರು ಕೊಟ್ಟಂತ ಕೆಲಸಗಳನ್ನ ನಿಭಾಯಿಸ್ತಾ ಇದ್ರೆ, ಎಲ್ಲರೂ 60% ಬೇರೆಯವ್ರ ಮನೆಗೆ ಹೋಗಿ ಮಾಡ್ದೇನೆ ತಮಗೆ ಇಷ್ಟ ಬಂದ ಜಾಗದಲ್ಲಿ ಕುತ್ಕೊಂಡು ಎಷ್ಟೋ ಜನ ಹೋಟೆಲಲ್ಲಿ ಅಲ್ಲೇ ಇರುವಂತ ಎಷ್ಟೋ ಕುಟುಂಬಗಳನ್ನ ಅವ್ರ ಹತ್ರನೇ ಕರೆಸ್ಕೊಂಡು SIR ಪರಿಷ್ಕರಣೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಕೇವಲ ಇದು ಒಂದೆರಡು ಭಾಗದಲ್ಲಿ ಮಾತ್ರ ಇಲ್ಲ, ಸುತ್ತಮುತ್ತಲಿನ ಕರ್ನಾಟಕ ರಾಜ್ಯದ ಎಲ್ಲಾ ಕಡೆಗೂ ಈ ಒಂದು ಒಬ್ರು ಇಬ್ರು ಮಾಡುವಂತ ಕೆಲಸಗಳಿಗೆ ಈಗ BLO ಅಧಿಕಾರಿಗಳಿಗೆ ಒಂದು ದೊಡ್ಡ ತಲೆನೋವಾಗಿರುವಂತದ್ದು. ಸರ್ಕಾರ ಎಷ್ಟೇ ಒಂದು ಎಚ್ಚೆತ್ಕೊಂಡು ಒಂದು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿ ಈ ರೀತಿಯಾಗಿ ನಿಭಾಯಿಸಬೇಕು, ಮನೆಗೆ ಹೋಗಿ ನೀವು ಮಾಡಬೇಕು ಅಂತ ಹೇಳಿದ್ರು ಸಹ ಅವರು ತಮ್ಗೆ ಇಷ್ಟ ಬಂದ ರೀತಿಯಾಗಿ ಒಂದು ಕೆಲಸನ ನೀವು ಮಾಡ್ತಾ ಇರುವಂತದ್ದು. ಹಾಗಾಗಿ ಪ್ರತಿಯೊಬ್ರು ಕೂಡ ನಿಮ್ಮ ಕೆಲಸ ಏನಿದೆ SIR ಪ್ರಕ್ರಿಯೆ ಅಂತ ಅಂದ್ರೆ ಪ್ರತಿಯೊಬ್ರು ಮನೆಗೆ ಹೋಗಿ ಚುನಾವಣಾ ಆಯೋಗ ಹೇಳಿರುವಂತದ್ದು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಬೇಕು ಅಂದ್ರೆ ನೀವು ಪ್ರತಿಯೊಬ್ರು ಮನೆಗೆ ಒಂದಿಷ್ಟು ಸಮಯವನ್ನು ಕೊಟ್ಟು ಅವರ ಒಂದು ವೋಟರ್ ID ನ ಚೆಕ್ ಮಾಡಿ ಇವರು ನಮ್ಮ ಭಾರತದ ಪ್ರಜೆಯ ಹೌದೋ ಅಲ್ಲೋ ಅಂತ ಕೂಡ ಸರಿಯಾಗಿ ಅದನ್ನ ಪರಿಷ್ಕರಣೆ ಮಾಡಿ ಅವರು ಕೊಟ್ಟಂತ ಒಂದಿಷ್ಟು ಫಾರಂ ನ ಫಿಲ್ಅಪ್ ಮಾಡಿದ ಅದಾದ್ಮೇಲೆ ಇವರು ನಮ್ಮ ಭಾರತದ ಪ್ರಜೆ, ಇವರು ನಮ್ಮ ಭಾರತದ ನಾಗರಿಕರು ಅಂತ ಕೂಡ ಹೇಳುವಂತದ್ದು. ಆದ್ರೆ ಇದನ್ನು ಹೊರತುಪಡಿಸಿ ಹಲವಾರು ನಮ್ಮ ಒಂದು ರಾಜ್ಯದ ಬೇರೆ ಒಂದು ದೇಶದ ಬೇರೆ ರಾಜ್ಯದ ಒಂದು ಮತದಾರರ ಪಟ್ಟಿ ಇರೋದ್ರಿಂದ ಅವರು ಕೂಡ ನಮ್ಮ ಸರ್ಕಾರದ ಯಾರು ನಮ್ಮ ಭಾರತೀಯ ಮತ್ತು ನಮ್ಮ ಕರ್ನಾಟಕದ ನಾಗರಿಕರು ಇದ್ದಾರೋ ಅವರು ಕೂಡ ಬೇರೆಯವರ ಒಂದು ಸವಲತ್ತುಗಳನ್ನ ಪಡ್ಕೊಳ್ದೆ ನಮ್ಮ ಕರ್ನಾಟಕದಲ್ಲಿರುವಂತ ಸವಲತ್ತುಗಳನ್ನ ಪಡ್ಕೊಳ್ದೆ ಬೇರೆ ಒಂದು ದೇಶದವರು ನಮ್ಮ ಸವಲತ್ತುಗಳನ್ನ ಪಡ್ಕೊಂತಾ ಇದ್ದಾರೆ. ಹಾಗಾಗಿ ಆದಷ್ಟು ಇದು ಕೇವಲ
ನಮ್ಮ ಬೆಂಗಳೂರಿನ ಭಾಗದಲ್ಲಿ ಮಾತ್ರ ಅಲ್ಲ, ಸುತ್ತಮುತ್ತಲ ಎಲ್ಲಾ ಭಾಗದಲ್ಲಿಯೂ ಕೂಡ ಈ ರೀತಿಯಾದಂತಹ ಕೆಲಸಗಳು ನಡೀತಾ ಇದೆ. ಇದರ ಬಗ್ಗೆ ಹೆಚ್ಚಿನವಾಗಿ ಗಮನ ಹರಿಸಿ ಪ್ರತಿಯೊಬ್ರು ಸಹ BLO ಅಧಿಕಾರಿಗಳು, ಸರ್ಕಾರದವರು ಏನೆಲ್ಲ ನಿಮಗೆ ಒಂದು SIR ತನಿಖೆನ ಸರಿಯಾಗಿ ಪರಿಷ್ಕರಣೆ ಮಾಡಿ ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ, ಅದನ್ನ ಸರಿಯಾಗಿ ಪಾಲಿಸಿ ಅಂತ ನಾವು PTV ನ್ಯೂಸ್ ವತಿಯಿಂದ ನಮ್ಮ ಕಳಕಳಿಯ ಒಂದು ಮಾತಾಗಿದೆ.